MLC ಜಬ್ಬಾರ್ ಅವರಿಗೆ ಈ ಸಲ ಟಿಕೆಟ್ ಕೊಟ್ರೆ ಗೆಲ್ತಾರ? 100% ಗೆಲ್ತಾರೆ. ದಾವಣಗೆರೆ ದಕ್ಷಿಣ ಕೊತ ಅಂತ ಕುದಿತಾ ಇದೆ. ಆಸ್ ಎ MLC ನಾನು ಜಾಸ್ತಿ ಡೆವಲಪ್ ಮಾಡೋಕ್ಕಾಗಂಗಿಲ್ಲ. ಭಾಳ ನಮ್ಮ ಹೆಣ್ಮಕ್ಳು 500ಕ್ಕಿಂತ ಜಾಸ್ತಿ ಹೆಣ್ಮಕ್ಳು SLC ಪಾಸ್ ಆದರೆ PUC ಹೋಗೋಕ್ಕೆ ಜಾಗ ಇಲ್ಲ. ಕಾಲೇಜ್ಗಳು ಭಾಳ ದೂರ ಹೋಗ್ತಾರೆ. ಸ್ಮಾರ್ಟ್ ಸಿಟಿ ಅಂತಾರಲ್ಲ ಸರ್ ದಾವಣಗೆರೆಗೆ, ಆದ್ರೂ ಇಷ್ಟೆಲ್ಲ ಸಮಸ್ಯೆ ಇದೆ. ಬರೀ ಆ ಕಡೆ ಭಾಗದಲ್ಲಿ ಅಂಥವು ಯಾವ ನಮಗೆ ಸ್ಮಾರ್ಟ್ ಆಗಿ ಕಾಣ್ತಾ ಇಲ್ಲ. ಸಮರ್ಥ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಗಣೇಶ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಇಲ್ಲ, ನಾವು ಅವ್ರಿಗೆ ಬಿಟ್ಕೊಡೋಕ್ಕೆ ಕ್ವಶನ್ ಬರಂಗಿಲ್ಲ. ಇದೆಲ್ಲ ಆದ್ರೂ ಯಾಕೆ ಆ ಸಂದರ್ಭದಲ್ಲಿ ಟಿಕೆಟ್ ಕೈ ತಪ್ಪಿತು ತಮಗೆ? ನಾನು ಈ ಸರ್ತಿ ಕಂಟೆಸ್ಟ್ ಮಾಡಕ್ ಆಗಂಗಿಲ್ಲ. ಶಿವಶಂಕರಪ್ಪಾಜಿ ಅವ್ರಿಗೆ ಕೊಡಿ ಸರ್ ಅಂತ ಹೇಳಿದ್ರು. ಶಿವಶಂಕರಪ್ಪರಿಗೆ ನೀವೇ ಫೋನ್ ಮಾಡಿ ಹೇಳಿಬಿಡಿ ಅಂತ ಹೇಳಿದ್ರು. ನೀವೇ ನಂಬಿದ್ರೆ ನಂಬೋದು, ಬಿಟ್ರೆ ಬಿಡ್ಬೋದು. ನಿಮ್ಮ ಮತ್ತು ಶಾಮನೂರ್ ಶಿವಶಂಕರಪ್ಪನವರ ಬಾಂಡಿಂಗ್ ಹೇಗಿತ್ತು? ಅವ್ರು ಫಸ್ಟ್ ಫ್ಲೈಟ್ ತಗೊಂಡಿದ್ರು. ಫಸ್ಟ್ ನನಗೆ ಹತ್ತಿಸಿದ್ರು ಆ ಫ್ಲೈಟ್ ನಲ್ಲಿ. ಸೆಲ್ಫ್ ರೆಸ್ಪೆಕ್ಟ್ ಧಕ್ಕೆ ಆದ್ರೆ ನಾನು ಯಾರದು ಮುಲಾಜಿ ಮಾಡಂಗಿಲ್ಲ. ನನಗೆ ಎಲ್ಲರೂ ಹೇಳಿದ್ರು, ಇಲ್ಲ ಈ ಸರ್ತಿ ಬಿಟ್ಬಿಟ್ರಿ, ಈ ಸತಿ ಆಗಿಲ್ಲ ಅಂತ. ಫಸ್ಟ್ ಫೋನ್ ಬಂದಿದ್ದೆ DK ಶಿವಕುಮಾರ್ ಸಾಹೇಬ್ರದ್ದು. ಅಂದ್ರೆ ನಿಮ್ಮ ಕಾರ್ಯವೈಖರಿ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿದೆ ಹೈಕಮಾಂಡ್. PM ಮೋದಿ ಅವರು ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅವರು. ಹಳಿ ಆಚೆಗೆ ದಾವಣಗೆರೆನೆ ಬೇರೆ, ಹಳಿ ಈಚೆಗೆ ದಾವಣಗೆರೆನೆ ಬೇರೆ. ಹೋಗಿ ನೋಡ್ಕೊಂಡ್ ಬನ್ನಿ ನೀವು. ನ್ಯಾಯ ನೀತಿ ಎಂತದ್ದು ಹೋಗಿದೆ. ಈಗ ನೀವು ಹೋಗ್ಬೇಕು ಮುಂದೆ. ಅದಕ್ಕೆ ನೀವು ನಂಬ್ತೀರಾ ಓಟ್ ಚೋರಿ ಆಗಿದೆ ಅನ್ನೋದು? ನಾವು ಹುಷಾರಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಬಹಳ ಕಷ್ಟ. ನನ್ನ ಕ್ಷೇತ್ರದಲ್ಲಿ ಈ ಕೆಲಸ ಆಗಿಲ್ಲ, ನಾನು MLA ಆದ್ರೆ ಈ ಕೆಲಸ ಮಾಡ್ತೀನಿ ಅಂತ ಅವ್ರು ಎಲೆಕ್ಷನ್ಗೆ ಹೋಗುವಾಗ ತಾವೇನ್ ಲಿಸ್ಟ್ ಮಾಡ್ಕೊಂಡಿದ್ದೀರಿ?